ಟ್ರೆಂಡಿಂಗ್ ಅಂತಾನೆ ತುಂಬಿರೋ ಈ ಕಾಲದಲ್ಲಿ ಸೀರೆ ಉಟ್ಕೊಂಡು ಆ ಭಗವಂತನ ದರ್ಶನ ಮಾಡಕ್ ಹೋಗಿದ್ದೆ. ಸೀರೆ ಉಟ್ಕೊಂಡ್ಮೇಲೆ ಏನೆಲ್ಲ ಪಜಿತಿನ ಅನುಭವಿಸಿದೀನಿ ಗೊತ್ತಾ. ಪ್ಯಾಂಟ್ ಮೇಲೆ ಸೀರೆ ಹಾಕೊಂಡು ಪ್ರಪಂಚನ 3 ರೌಂಡ್ ಸುತ್ತಬಿಟ್ಟು ಇನ್ನ ಯಾವ ಲೆವೆಲ್ಗೆಲ್ಲ ಟ್ರೆಂಡ್ ನ ಕ್ರಿಯೇಟ್ ಮಾಡಬಹುದು ಅಂತ ಯೋಚನೆ ಮಾಡ್ತಿದ್ದೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನಮ್ ಹಣೆ ಬರದಲ್ಲಿ ಏನ್ ಬೇಕಾದ್ರೂ ಬದಲಾಗ್ಬೋದು. ಹಣೆ ಬರನೇ ಇಲ್ದೆಲವರು ಆ ಭಗವಂತನಲ್ಲಿ ಭಿಕ್ಷೆಗಳನ್ನ ಬೇಡ್ಕೊಂಡು ಹೆಣಗಳನ್ನ ಕಾಯ್ತಿರೋ ಪ್ರತಿ ಕ್ಷಣ ನಮಗೆ ಒಳ್ಳೇದ್ ಬಯಸ್ತಿರೋ ಆ ಶಿವಪ್ಪನಿಗೆ ನಾವ್ ಇಷ್ಟಾದ್ರೂ ಅಳಿಲ್ ಸೇವೆ ಮಾಡಿಲ್ಲ ಅಂತ ಅಂದ್ರೆ ಹೆಂಗೆ. ನಾನು ಅಂದರೆ ಯಾರೋ ಅಲ್ಲ, ಕನಿಷ್ಠ ಹಣೆ ಬರಹ ಕೂಡ ಇಲ್ಲದ ಒಬ್ಬ ಭಿಕ್ಷುಕ. ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನು ನೀಡುತ್ತದೆ. ಈ ಲೈನ್ ಎಷ್ಟು ಇಂಪಾರ್ಟೆಂಟು ಜೀವನದಲ್ಲಿ. ಹಂಗೇನೆ ನನ್ಗೂನು ಸಿಕ್ಕಾಪಟ್ಟೆ ಧೈರ್ಯ ತುಂಬೋ ಭಗವಂತ ಅಂತ ಕೇಳಕ್ ಹೋಗಿದ್ದೆ. ನೋಡಕ್ಕೇನೋ ಧೈರ್ಯವಾಗೇ ಇದೀನಿ, ಆದ್ರೆ ಒಳಗಡೆಯಿಂದ ಸಿಕ್ಕಾಪಟ್ಟೆ ವೀಕ್ ಅಂತ ಅನಿಸ್ತಿದ್ದೆ. ಅದಕ್ಕೇನೆ ಆಂಜನೇಯಪ್ಪನ್ ನೋಡಕ್ ಹೋಗಿದ್ದೆ. ಧೈರ್ಯ ಇವಾಗ 10 ಪಟ್ಟು ಜಾಸ್ತಿನೇ ಆಗಿದೆ. ಭಗವಂತ ನನ್ನನ್ನ ಕಳ್ಸ್ಕೊಂಡ್ ಕೊಡ್ಬೇಕಾದ್ರೆ ನನ್ನ ಅಭಿಮಾನಿಗಳ ಸಪೋರ್ಟು ನಿನಗೆ ಇರುತ್ತೆ ಅಂತ ಹೇಳಿದ್ರು. ಒಂದ್ ಫಾಲೋ ಮಾಡ್ಕೊಳ್ಳಿ, ಮತ್ತೆ ಸಿಗುವ.